ನೋಡಿ, ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ನಿಮಗೆ ಇಲ್ಲಿ ಒಳ್ಳೆ ಜಾಗ ಸಿಗುತ್ತೆ, ಅದು ಕಾವೇರಿ ನದಿ ತಟದಲ್ಲಿ. ಸೊ ಇಲ್ಲಿ ನೋಡಿ, ನಾವೆಲ್ಲ ಆರಾಮಾಗಿ ಮರ ಇದೆ, ಮರದಲ್ಲಿ ಕುತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ. ಒನ್ ಡೇ ಆರಾಮಾಗಿ ಫ್ಯಾಮಿಲಿ ಜೊತೆಗೆ ಬಂದ್ರೆ ತುಂಬಾ ಎಂಜಾಯ್ ಮಾಡ್ಬೋದು. ಅಡುಗೆ ಇಲ್ಲೇ ಮಾಡ್ಕೊಳ್ಬಹುದು, ನಿಮ್ಗೆ ಪಾತ್ರೆಗಳೆಲ್ಲ ಇಲ್ಲೇ ಸಿಗುತ್ತೆ ತಗೊಳ್ಬಹುದು, ಗ್ಯಾಸ್ ಕೂಡ ಇಲ್ಲೇ ಸಿಗುತ್ತೆ ತಗೊಳ್ಬಹುದು, ಕಟ್ಟಿಗೆ ಕೂಡ ಇಲ್ಲೇ ಸಿಗುತ್ತೆ ನೀವು ಕಟ್ಟಿಗೆಯಲ್ಲಿ ಅಡುಗೆ ಮಾಡೋದಾದ್ರೆ. ಸೊ ತುಂಬಾ ಎಂಜಾಯ್ ಮಾಡಬಹುದು. ಮಕ್ಕಳು ಬಂದ್ರಂತೂ ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಫ್ಯಾಮಿಲಿ ಜೊತೆಗೆ. ಸೊ ಆಲ್ ನಮ್ಮ ಫ್ರೆಂಡ್ಸ್ ನೋಡಿ ಇಲ್ಲಿ ಆರಾಮಾಗಿ ಮರದ ಕೆಳಗಡೆಗೆ, ಇಲ್ಲಿ ಕೋತಿಗಳ ಕಾಟ ಹೆಂಗೋ ಹಂಗೆ ಮರದಲ್ಲಿ ನಮ್ಮ ಕೋತಿಗಳು ಇಲ್ಲಿದಾವೆ ನೋಡಿ. ಇಲ್ಲಿ ಇದು ರಾಕೇಶ್ ಕೋತಿ, ಅದು ಕೃಷ್ಣ ಕೋತಿ, ಇದು ಬಾಲು ಕೋತಿ, ಇದು ಅರುಣ್ ಕೋತಿ. ಈಗ ನಾವು ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ. ಹಾಗಾಗಿ ಒಲೆ ರೆಡಿ ಆಗ್ತಾ ಇದೆ. ನಾವು ಮಾಡ್ತಿರೋ ಅಡುಗೆಗೆ ನೋಡಿ ಜನ ಎದ್ದು ವಾಸನೆಗೆ ಎದ್ದು ಬೋರ್ಡ್ ಬರ್ತಾವ್ರೆ ಎಲ್ಲರೂ. ಇವರು ನಮ್ಮ ಮೇನ್ ಚೆಫ್ಗಳು, ಇವರಿಬ್ರು. ಇವರು ಹೆಡ್ ಚೆಫ್, ಇವರು ಕೋಚಕ್ಕು, ಕೋಕುಕ್ಕು. ಬ್ರೆಡ್ ಆಮ್ಲೆಟ್ ಅಂದ್ರೆ ಮೊಟ್ಟೆ ಎದ್ಬಿಟ್ಟು ಸುಟ್ಟು ಕೊಡುತ್ತಾನೆ. ನೀನ್ ಒಂದ್ ಸಿಂಪಲ್ ಮೆಥಡ್ ಹೇಳ. ಒಂದ್ ಪಾತ್ರೆ ತಗೋ, ಗುಂಡಿ ಮೊಟ್ಟೆ ಹೊಡ್ಕೋಣ ಅದ್ರ ಕೇಳು, ಗುಂಡಿ ತಗೋ, ಇಷ್ಟು ಮೊಟ್ಟೆ ಹೊಡೆದಾಕು, ಎಷ್ಟಿದಾವ ಅಷ್ಟು ಬ್ರೆಡ್ ತಗೋ, ಗೋಧಿ ಬೆಂಕಿ ಈಗ ನೋಡಿ, ಟೀ ಫುಲ್ ರೆಡಿ ಆಗ್ತಾ ಇದೆ ಅದ್ಭುತವಾಗಿ. ತಿಂದೀನಿ. ಶಶಿಯವ್ರು ಕೊಡಿ. ರಾಕಿ ಕೊಡ್ರಪ್ಪ, ಹೊಟ್ಟೆ ಹೊಸ್ತಿದ್ದ ರಾತ್ರಿ ಇಲ್ಲ.
ಆಯ್ತು ರೆಡಿ. ಇಲ್ಲಿ ನೋಡಿ ಮುಂದೆ ಸತೀಶ್ ಅಣ್ಣ 5 ಗಂಟೆಗೆ 7:30 ಹಾಯ್ ಫ್ರೆಂಡ್ಸ್